ವೀಕ್ಷಕರೇ, ಮೇಕ್ ಮೈ ಶೆಲ್ಟರ್ಸ್ ಕಡೆಯಿಂದ ನಾನು ಇವತ್ತು ಒಂದು ಸುಂದರವಾದ ಮನೆ ತೋರಿಸೋದಕ್ಕೆ ಬಂದಿದ್ದೀನಿ ಸರ್ ವಿಶ್ವೇಶ್ವರಯ್ಯ ಲೇಔಟ್ 3rd ಬ್ಲಾಕಿಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹೋಮ್ ಟೂರ್ ಮಾಡೋಣ ಬನ್ನಿ. ಸೊ ನಾವು ಗ್ರೌಂಡ್ ಫ್ಲೋರ್ ಇಂದ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಸಿಗೋದು ಪಾರ್ಕಿಂಗ್ ಏರಿಯಾ. ಸೊ ನೀವು ನೋಡ್ತಾ ಇರ್ಬೋದು 30-40 ಡೈಮೆನ್ಷನ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದ್ರಿಂದ ನೀವು ಇಲ್ಲಿ ಆರಾಮ್ಸೆ 2 4 ವೀಲರ್ ಹಾಗೆ ಆಲ್ಮೋಸ್ಟ್ 4 2 ವೀಲರ್ಸ್ನ ಪಾರ್ಕ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಿಮಗೆ 2 ಪ್ರೊವಿಷನ್ ಇದೆ. ಒಂದು ಮೇನ್ ಗೇಟ್ ಎಂಟ್ರೆನ್ಸ್ ಇದೆ ಆ್ಯಂಡ್ ನಿಮಗೆ ವಾಕಿಂಗ್ ಗೇಟ್ ಕೂಡ ಅವೈಲೇಬಲ್ ಇದೆ. ಈ ಪ್ರಾಪರ್ಟಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ BDA ಆಪ್ಷನ್ ಸೈಟ್ ನಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂತ ಬಿಲ್ಡಿಂಗ್ ಇದು. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ನೋಡಬಹುದು 1 BHK ಫಾರ್ ರೆಂಟಲ್ ಪರ್ಪಸ್. ಸೊ ನೋಡೋಣ ಬನ್ನಿ. ಗ್ರೌಂಡ್ ಫ್ಲೋರ್ ನಲ್ಲಿ ನಿಮಗೆ ಸಿಗೋದು ಫಸ್ಟ್ 1 BHK ಹೌಸ್ ಆಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 ಫ್ಲೋರ್ಸ್ ಇರೋದ್ರಿಂದ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK, ಫಸ್ಟ್ ಫ್ಲೋರ್ ಅಲ್ಲಿ 2 BHK ಅಂಡ್ 3rd and 4th ಫ್ಲೋರ್ ನಿಮಗೆ ಡ್ಯೂಪ್ಲೆಕ್ಸ್ 4 BHK ಡ್ಯೂಪ್ಲೆಕ್ಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಅಗಲಿ ಮೂಲೆಗೆ ಕಿಚನ್ ಬಂದಿದೆ. ಆರಾಮ್ಸೆ ನೀವು ಇಟ್ಕೊಂಡು ರೆಂಟ್ ಕೂಡ 30 to 40,000 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಇದು ಕಬೋರ್ಡ್ಸ್ ಕಿಚನ್ ಇದೆ. ಸೊ ಕಬೋರ್ಡ್ಸ್ ಸಾಫ್ಟ್ ಟಚ್ ಕಬೋರ್ಡ್ಸ್ ಇದೆ. ಸೊ ಸಾಫ್ಟ್ ಟಚ್ ಕಬೋರ್ಡ್ಸ್ ಇರೋದ್ರಿಂದ ಇದನ್ನ ಒಂದು ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಕಿಚನ್ ಇಂದ ಹಾಗೆ ಹೊರಗೆ ಬರ್ತಾ ಇದ್ದಾಗೆ ನಿಮಗೆ ಸಿಗೋದು ಪೂಜಾ ರೂಮ್. ಸೊ ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ ಒಂದು ಸಿಂಪಲ್ ಆದ ಒಂದು TV ಕ್ಯಾಬಿನೆಟ್ ಕೂಡ ಪ್ರಾವಿಷನ್ ಇದೆ. ಸೊ ಲಿವಿಂಗ್ ಏರಿಯಾ ಆದ್ಮೇಲೆ ನಿಮಗೆ ಇಲ್ಲಿ ಸಿಗೋದು ಒಂದು ಬ್ಯೂಟಿಫುಲ್ ಆದ ರೂಮ್. ಸೊ ನೋಡ್ಬೋದು ಇಲ್ಲಿ ಒಂದು ಸ್ಲೈಡಿಂಗ್ ಕಬೋರ್ಡ್ ಕೂಡ ಇದೆ ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ನೋಡ್ತಾ ಇರ್ಬೋದು ರೆಡ್ ಗ್ರಾನೈಟ್ ಯೂಸ್ ಮಾಡಿರುವಂತ ಒಂದು ಫ್ಲೋರಿಂಗ್ ಅಂಡ್ ಆನಲ್ಲಿ ನಿಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಒಂದು ವಾಶ್ರೂಮ್ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಯುಟಿಲಿಟಿ ಸ್ಪೇಸ್ ಏರಿಯಾ ಇದೆ. ಸೊ ಈ ಸ್ಟೋರೇಜ್ ಅಲ್ಲಿ ನೀವು ಸಿಲಿಂಡರ್ಸ್ ಅಂಡ್ UPS ಕೂಡ ನೀವು ಸ್ಟೋರ್ ಮಾಡ್ಕೋಬಹುದು. ಪಾರ್ಕಿಂಗ್ ಏರಿಯಾದಿಂದ ಹಾಗೆ ನೀವು ಹೋಗ್ತಾ ಇದ್ದಾಗೆ ಫಸ್ಟ್ ಫ್ಲೋರ್ಗೆ ಆಕ್ಸೆಸ್ ಇದೆ. ಸೊ ಇಲ್ಲಿ ನಿಮಗೆ SS ರೇಲಿಂಗ್ಸ್ ಇದೆ. ಸೊ ಸ್ಟೇರ್ಸ್ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ 4 ಫೀಟ್ ಇದೆ ಅಂಡ್ ಈ ಸ್ಟೇರ್ಸ್ನ ಗ್ರಾನೈಟ್ ಸ್ಯಾಂಡ್ವಿಚ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸೊ ಇಲ್ಲಿ ನಿಮಗೆ ಟೈಲ್ಸ್ ಕ್ಲಾಡಿಂಗ್ ಮಾಡಿ ಸೊ ಫ್ರಂಟ್ ಎಲಿವೇಶನ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಫಸ್ಟ್ ಫ್ಲೋರ್ ಆಕ್ಸೆಸ್ ಅಂಡ್ ಫಸ್ಟ್ ಫ್ಲೋರ್ಗೆ ಎಂಟ್ರೆನ್ಸ್ ಸಿಗುವಂಥ ಒಂದು ಏರಿಯಾ. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಸಿಗೋದು 2 BHK ರೆಂಟಲ್ ಹೌಸ್ದು ಎಂಟ್ರೆನ್ಸ್. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ T-Cute ಯೂಸ್ ಮಾಡಿ ಮೇನ್ ಡೋರ್ನ ಮಾಡಿದ್ದೀವಿ. ಸೊ ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇರ್ಬೋದು ಅಗೇನ್ ರೆಡ್ ಗ್ರಾನೈಟ್ ಯೂಸ್ ಮಾಡಿರುವಂಥ ಒಂದು ಫ್ಲೋರಿಂಗ್ ಆ್ಯಂಡ್ ಎಂಟ್ರೆನ್ಸ್ ಜಸ್ಟ್ ಅಪೋಸಿಟ್ ಟು ದ ಮೇನ್ ಡೋರ್ ನಿಮಗೆ ಇಲ್ಲಿ ಪೂಜಾ ರೂಮ್ ಇದೆ. ಸೊ ಪೂಜಾ ರೂಮ್ ಟಫನ್ ಗ್ಲಾಸ್ ಆ್ಯಂಡ್ T-Cute ಯೂಸ್ ಮಾಡಿರುವಂಥ ಡೋರ್ಸ್ ಆ್ಯಂಡ್ ಸಿಂಪಲ್. ಸೊ ಜಸ್ಟ್ ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ TV ಕ್ಯಾಬಿನೆಟ್ಸ್ ಕೊಟ್ಟಿದ್ದೀವಿ. ಸೊ ಈ TV ಕ್ಯಾಬಿನೆಟ್ಸ್ ಹೈಲೈಟಿಗೋಸ್ಕರ ನಾವು ಒಂದು ಸ್ಪಾಟ್ಲೈಟ್ ಯೂಸ್ ಮಾಡಿಕೊಂಡು ಪ್ಲೈವುಡ್ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಒಂದು TV ಕ್ಯಾಬಿನೆಟ್ನ ಕೂಡ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇರ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಈ ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾದಲ್ಲಿ ನಾವು ಒಂದು ಪಾರ್ಟಿಷನ್ ಟಫನ್ ಗ್ಲಾಸ್ ಆ್ಯಂಡ್ ಪ್ಲೈವುಡ್ ಯೂಸ್ ಮಾಡಿಕೊಂಡು ಒಂದು ಪಾರ್ಟಿಷನ್ ಕೊಟ್ಟಿದ್ದೀವಿ ಒಂದು ಎಕ್ಸ್ಟ್ರಾ ಲುಕ್ಕಿಗೋಸ್ಕರ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಲಿವಿಂಗ್ ಏರಿಯಾಯಿಂದ ಬರ್ತಾ ಇದ್ದರೆ ಒಂದು ಓಪನ್ ಕಿಚನ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಗೇನ್ ಒಂದು ಮಾಡ್ಯುಲರ್ ಕಿಚನ್ ಸಾಫ್ಟ್ ಟಚ್ ಕಬೋರ್ಡ್ಸ್ ಆ್ಯಂಡ್ ಸೊ ಇದು ರೋಸ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಇಲ್ಲಿ ಯುಟೆನ್ಸಿಲ್ಸ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಾಫ್ಟ್ ಟಚ್ ಕಬೋರ್ಡ್ಸ್ ಇದೆ. ಸೊ ಕಿಚನಿಗೆ ಒಂದು ನಿಮಗೆ ಸ್ಮಾಲ್ ಯುಟಿಲಿಟಿ ಏರಿಯಾ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಬೇರೆ ಮಲ್ಟಿಪರ್ಪಸ್ ಯೂಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಹೀಗೆ ಯುಟಿಲಿಟಿ ಏರಿಯಾದಿಂದ ಹೊರಗಡೆ ಬರ್ತಾ ಇದ್ದಾಗೆ ನೀವು ನೋಡ್ತಾ ಇರ್ಬೋದು ಕಿಚನಲ್ಲೂ ಕೂಡ ಫಾಲ್ ಸೀಲಿಂಗ್ POP ಯೂಸ್ ಮಾಡಿ ಸ್ಪಾಟ್ಲೈಟ್ ಯೂಸ್ ಮಾಡಿ ನಾವು ಫಾಲ್ ಸೀಲಿಂಗ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ಕಿಚನಿಂದ ಹಾಗೆ ಬರ್ತಾ ಇದ್ದಾಗೆ ನಿಮಗೆ ಸಿಗೋದು ಫಸ್ಟ್ ಬೆಡ್ರೂಮ್. ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಆ್ಯಂಡ್ ಜಸ್ಟ್ ಬಿಸೈಡ್ ಒಂದು ಸಿಂಪಲ್ ಆಗಿ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಅಟ್ಯಾಚ್
ವಾಶ್ರೂಮ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಈ ರೂಮಲ್ಲಿ ಅಗೇನ್ ನಿಮಗೆ ಒಂದು ಬಾಲ್ಕನಿ ಫೆಸಿಲಿಟಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಒಂದು ಸ್ಪೇಷಿಯಸ್ ಆದ ಬಾಲ್ಕನಿ ಕೂಡ ಸೈಡ್ ವ್ಯೂಗೋಸ್ಕರ ಪ್ರಾವಿಷನ್ ಮಾಡಿದ್ದೀವಿ. ಸೊ ನಿಮಗೆ ಹೀಗೆ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ನಾವು ನೆಕ್ಸ್ಟ್ ಜಸ್ಟ್ ಬಿಸೈಡ್ ಇಲ್ಲಿ ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತೀವಿ. ಸೊ ಸೇಮ್ ಅಗೇನ್ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಒಂದು ಸ್ಮಾಲ್ ವರ್ಕ್ ಸ್ಟೇಷನ್ ಕೂಡ ನಾವು ನಿಮಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಕಿಡ್ಸ್ ಏನಾದರೂ ಯೂಸ್ ಮಾಡ್ಕೊಳ್ಳುವಂತ ಇಲ್ಲ ಆಫೀಸ್ ವರ್ಕಿಗೆ ಯೂಸ್ ಮಾಡ್ಕೊಳ್ಳುವಂತ ಒಂದು ವರ್ಕ್ ಸ್ಟೇಷನ್ಗೆ ನಾವು ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಿಸ್ ಆಗಿಲ್ಲ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಫಾರ್ ಬೋತ್ ದ ರೂಮ್ಸ್ ವಿ ಹ್ಯಾವ್ ಅಟ್ಯಾಚ್ ವಾಶ್ರೂಮ್. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ ರೆಂಟಲ್ ಇನ್ಕಮ್ ಬರುವಂತಹ 2 BHK ಮನೆನ ನೀವು ನೋಡಿದ್ರಿ. ಈಗ ನಾವು ಈ ಬಿಲ್ಡಿಂಗ್ನ ಒಂದು ಬೆಸ್ಟ್ ಪಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ನಿಮಗೆ ಇಲ್ಲಿ ಎಲಿವೇಶನ್ ನೋಡ್ಬೋದು. CNG ಕಟಿಂಗ್ ಯೂಸ್ ಮಾಡಿರುವಂಥ ಒಂದು ಸಿಂಪಲ್ ಆದ ಎಲಿವೇಶನ್ ಇದೆ. ಸೊ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಅಗೇನ್ ಒಂದು ಸಿಂಪಲ್ ಆದ ಟೈಲ್ಸ್ ಕ್ಲಾಡಿಂಗ್ ಆ್ಯಂಡ್ ಇದು 4 feet ಸ್ಟೇರ್ ಬೆಟ್ಟಲ್ಲಿರೋ ಒಂದು ಸ್ಟೇರ್. ಸೊ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಕಾಣಿಸೋದು ಒಂದು ಬುದ್ಧ ಸ್ಟಿಕ್ ವಿಚ್ ಸಿಂಬಲೈಸ್ ಪೀಸ್. ಸೊ ಇದು ಈ ಮನೆಯ ಡ್ಯೂಪ್ಲೆಕ್ಸ್ ಗ್ರ್ಯಾಂಡ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ಇದರದ್ದು ಮೇನ್ ಡೋರ್ ನೋಡ್ತಾ ಇರ್ಬೋದು. ಟೀಕುಡ್ ಯೂಸ್ ಮಾಡಿ ತುಂಬ ಎಲಿಗೆಂಟಾಗಿ ಕಾರ್ವಿಂಗ್ ಮಾಡಿರುವಂಥ ಒಂದು ಮೇನ್ ಡೋರ್ ಆಗಿರುತ್ತೆ. ಸೊ ಈ ಮನೆಯ ಲಿವಿಂಗ್ ಏರಿಯಾ ನೋಡ್ತಾ ಇರ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ರೈಟ್ ಫ್ರಮ್ ವಿಂಡೋಸ್ ನಾವು ಟೀಕುಡ್ ಯೂಸ್ ಮಾಡಿರುವಂಥದ್ದು. ಸೊ ನಿಮಗೆ ಇಲ್ಲಿ ಒಂದು ಸಿಂಪಲ್ ಆದ TV ಕ್ಯಾಬಿನೆಟ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಸೊ ಕ್ರೀಮಿ ವೈಟ್ ಕಲರ್ನಲ್ಲಿ ಈ ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾನಲ್ಲಿ ನೀವೊಂದು ಅಬ್ಸರ್ವ್ ಮಾಡಿದರೆ ಇಲ್ಲಿ ಲಿಫ್ಟ್ ನೋಡ್ತಾ ಇರ್ಬೋದು ನೀವು. ಸೊ ಈ ಲಿಫ್ಟನ್ನ ನೀವು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂತ ಅಂದರೆ ಈಗ ಈ ಮನೆಯ ಒಂದು ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಎಲ್ಲಿ ಕನೆಕ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಹೀಗೆ ಲಿಫ್ಟ್ ಸ್ಪೇಸಿಂದ ಮುಂದೆ ಬರ್ತಾ ಇದ್ದ ಹಾಗೆ ನಿಮಗೆ ಸಿಗೋದು ಒಂದು ಎಲಿಗ್ಯಾಂಟ್ ಪೂಜಾ ರೂಮ್. ಸೊ ಈ ಪೂಜಾ ರೂಮ್ ಡೋರ್ಸ್ ಕೂಡ ಟಫನ್ ಗ್ಲಾಸ್ ಆ್ಯಂಡ್ ಟೀಕುಡ್ ಯೂಸ್ ಮಾಡಿರುವಂಥದ್ದು. ಸೊ ಸೀಲಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು. ಸ್ಪಾಟ್ ಲೈಟ್ಸ್ ಆ್ಯಂಡ್ ಟಫನ್ ಗ್ಲಾಸ್ ಆ್ಯಂಡ್ ಓಮ್ ಸಿಂಬಲ್ ಮಾಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಏರಿಯಾನಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ UPS ಆ್ಯಂಡ್ ಸ್ಟೋರೇಜ್ ಸ್ಪೇಸಿಗೆ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಹೀಗೆ ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾದಿಂದ ಹಾಗೆ ಬರ್ತಾ ಇದ್ದಾಗೆ ಒಂದು ಸೂಪರ್ ಆದ ಒಂದು ಮಾಡ್ಯುಲರ್ ಕಿಚನ್ನ ನೀವು ನೋಡ್ತಾ ಇರ್ಬೋದು. ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾಯಿಂದ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಸಿಗೋದು ಒಂದು ಆರೆಂಜ್ ಗ್ರೀನ್ನಲ್ಲಿ ಕಾಂಬಿನೇಷನಲ್ಲಿ ಕೊಟ್ಟಿರುವಂಥ ಒಂದು ಮಾಡ್ಯುಲರ್ ಕಿಚನ್ ಇದು. ಸೊ ಈ ಮಾಡ್ಯುಲರ್ ಕಿಚನ್ನಲ್ಲಿ ಒಂದು ಎಂಟ್ರಿ ಆಗ್ತಾ ಇದ್ದಾಗೆ ಕಿಚನ್ ಕೌಂಟರ್ ಕೂಡ ಸಿಗುತ್ತೆ. ಸೊ ಈ ಮಾಡ್ಯುಲರ್ ಕಿಚನ್ನ ಎಲ್ಲ ಹೈಡ್ರಾಲಿಕ್ ಯೂಸ್ ಮಾಡಿ ಸಾಫ್ಟ್ ಟಚ್ ಕಬೋರ್ಡ್ಸ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಸೊ ಈ ಒಂದು ಕಿಚನ್ ಕೌಂಟರಿಗೆ ಎಕ್ಸ್ಟ್ರಾ ಲುಕ್ಕಿಗೋಸ್ಕರ ನಾವು ಹ್ಯಾಂಗಿಂಗ್ ಲೈಟ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಸೊ ಈ ಒಂದು ಕಿಚನ್ ಏರಿಯಾದಿಂದ ಹೊರಗೆ ಬರ್ತಾ ಇದ್ದಾಗೆ ನಿಮಗೆ ಸಿಗೋದು ಒಂದು ಎಕ್ಸ್ಟ್ರಾ ಸ್ಟೇಷನ್ ವಿತ್ ಎಕ್ಸ್ಟ್ರಾ ಕ್ಯಾಬಿನೆಟ್. ಸೊ ಇಲ್ಲಿ ನೀವು ಸ್ಟೋರೇಜ್ ಪರ್ಪಸ್ಸಿಗೋಸ್ಕರ ಈ ಕ್ಯಾಬಿನೆಟ್ಸ್ ಯೂಸ್ ಮಾಡ್ಬೋದು. ಸೊ ಮಾಡ್ಯುಲರ್ ಕಿಚನಿಂದ ಹಾಗೆ ಬರ್ತಾ ಇದ್ದಾಗೆ ನಿಮಗೆ ಸಿಗೋದು ಫಸ್ಟ್ ಪೇರೆಂಟ್ಸ್ ಬೆಡ್ರೂಮ್. ಸೊ ಈ ಪೇರೆಂಟ್ಸ್ ಬೆಡ್ರೂಮ್ ನೋಡ್ತಾ ಇರ್ಬೋದು. ಈ ಡೋರ್ನು ಕೂಡ ಬ್ಯೂಟಿ ಕೋಡಲ್ಲಿ ಮಾಡಿಸಿರೋದು ಆ್ಯಂಡ್ ಎಕ್ಸ್ಟ್ರಾ ಲುಕ್ಕಿಗೋಸ್ಕರ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿ ತುಂಬ ಎಲಿಗೆಂಟ್ ಆಗಿ ವಾಲ್ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಪರ್ಪಸ್ಗೋಸ್ಕರ ಹೈಡ್ರಾಲಿಕ್ ಸ್ಟೋರೇಜ್ ಪರ್ಪಸ್ಗೋಸ್ಕರ ಒಂದು ಕಾಟು ಕೂಡ ಇದೆ. ಆ್ಯಂಡ್ ಸೊ ಈ ಕಾಟ್ ಪಕ್ಕ ನಮಗೆ ಒಂದು ಬೆಡ್ ಸೈಡ್ ಟೇಬಲ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಎಕ್ಸ್ಟ್ರಾ ಲುಕ್ಕಿಗೋಸ್ಕರ ಸ್ಪಾಟ್ ಲೈಟ್ ಕೂಡ ಯೂಸ್ ಮಾಡಿ ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಈ ರೂಮಿಂದ ನಿಮಗೆ ಹಾಗೆ ಒಂದು ಸ್ಪೇಷಿಯಸ್ ಆದ ಹಾಗೆ
ಬಾಲ್ಕನಿ ಬರುತ್ತೆ. ಸೊ ಈಗ ನೆಕ್ಸ್ಟ್ ಫ್ಲೋರ್ಗೆ ಆಕ್ಸೆಸ್ ಸಿಗುವಂತ ಜಾಗ ಇದು. ನೆಕ್ಸ್ಟ್ ಫ್ಲೋರ್ಗೆ ಎಂಟ್ರಿ ತಗೋತಾ ಇದ್ದಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ವುಡನ್ ಟೆಕ್ಸ್ಚರ್ ಎಸ್ ಟಫನ್ ಗ್ಲಾಸ್ ಯೂಸ್ ಮಾಡಿ ರೇಲಿಂಗ್ಸ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಸೆನ್ಸಾರ್ ಲೈಟ್ಸ್ ಕೂಡ ಕೊಟ್ಟಿದ್ದೀವಿ ವಿತ್ ಟೆಕ್ಸ್ಚರ್ ಪೇಂಟಿಂಗ್ ಫಾರ್ ಎಕ್ಸ್ಟ್ರಾ ಲುಕ್. ಸೊ ನಿಮಗೆ ಡ್ಯೂಪ್ಲೆಕ್ಸ್ನ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ನೀವು ನೋಡ್ಬೋದು, ಇಲ್ಲಿ ಒಂದು ಎಲಿಗ್ಯಾಂಟ್ ಆಗಿ ಡೆಕೋರೇಟಿವ್ ಪರ್ಪಸ್ಗೋಸ್ಕರ ವಾಲ್ ಡಿಸೈನ್ ಮಾಡಿದ್ದೀವಿ. ನೀವು ಇಲ್ಲಿ ಫೋಟೋಸ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಬೇರೆ ಏನಾದರೂ ಹ್ಯಾಂಗ್ ಮಾಡಿ ಅದನ್ನ ಎಕ್ಸ್ಟ್ರಾ ಲುಕ್ ಕೊಟ್ಕೋಬೋದು. ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾನ ಬರ್ತಾಗೆ ಸಿಗೋದು ನಿಮಗೆ ಇದು ಫಸ್ಟ್ ಫ್ಲೋರ್ನ ಫಸ್ಟ್ ಬೆಡ್ರೂಮ್, ದಟ್ ಇಸ್ ಕಿಡ್ಸ್ ರೂಮ್. ಸೊ ಕಿಡ್ಸ್ ರೂಮ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ವರ್ಕ್ ಸ್ಟೇಷನ್ ಕೂಡ ಕಿಡ್ಸ್ಗೆ ಯೂಸ್ ಮಾಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದೀವಿ ವಿತ್ ಕಬೋರ್ಡ್ಸ್ ಆ್ಯಂಡ್ ಅಟ್ಯಾಚ್ ವಾಶ್ರೂಮ್. ಸೊ ಇದು ಫಸ್ಟ್ ಫ್ಲೋರ್ನ ಫಸ್ಟ್ ಬೆಡ್ರೂಮ್. ಸೊ ಹಾಗೆ ಬರ್ತಾ ಇದ್ದಾಗೆ ನೆಕ್ಸ್ಟ್ ಸಿಗೋದು ನಿಮಗೆ ಫಸ್ಟ್ ಫ್ಲೋರ್ನ ಸೆಕೆಂಡ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸ್ಲೈಡ್ ವಾರ್ಡ್ರೋಬ್ ಅಂಡ್ ಹೈಡ್ರಾಲಿಕ್ ಪಾಟ್, ದಿಸ್ ಇಸ್ ಫಾರ್ ದ ಸ್ಟೋರೇಜ್ ಪರ್ಪಸ್. ಅಂಡ್ ಸೊ ಇಲ್ಲಿ ನಿಮಗೆ ಟಿವಿ ಕ್ಯಾಬಿನೆಟ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಹಾಗೆ ಬಂದರೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಸೂಪರ್ ಕಾರ್ವಿಂಗ್ ಆಗಿರುವಂಥ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರಾವಿಷನ್ ಇದೆ. ಹಾಗೆ ಅಟ್ಯಾಚ್ ವಾಶ್ರೂಮ್. ಸೊ ಈ ಮಾಸ್ಟರ್ ಬೆಡ್ರೂಮ್ ಇಂದ ಹಾಗೆ ಮುಂದೆ ಬರ್ತಾ ಇದ್ರೆ ನಿಮಗೆ ಒಂದು ಅಗೇನ್ ಸ್ಪೇಷಿಯಸ್ ಆದ ಬಾಲ್ಕನಿ ಸಿಗುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಾರ್ಮಲ್ ವಾಲ್ ಎಲ್ಲೂ ಕೊಟ್ಟಿಲ್ಲ. ಪ್ರತಿಯೊಂದು ರೂಮಲ್ಲೂ ಕೂಡ ಟೆಕ್ಸ್ಚರ್ ಪೇಂಟಿಂಗ್ ಯೂಸ್ ಮಾಡಿ ಆ್ಯಂಡ್ ಪ್ರತಿಯೊಂದು ಡೋರು ಕೂಡ ಟೀಕ್ ವುಡನ್ ಯೂಸ್ ಮಾಡಿ ತುಂಬ ಕ್ವಾಲಿಟಿ ವೈಸ್ ಪರ್ಫೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಫಸ್ಟ್ ಫ್ಲೋರ್ನ ಥರ್ಡ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಆ್ಯಕ್ಚುಲ್ ಆಗಿ ಎಕ್ಸ್ಟ್ರಾ ಲುಕ್ ಕೊಡುತ್ತೆ. ಯಾಕಂದರೆ ನೋಡಿ, ಇದು ಟಿವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು, ಮೂನ್ ಶೇಪಲ್ಲಿ ಎಕ್ಸ್ಟ್ರಾ ಡೆಕೋರೇಟಿವ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಸೊ ಇಲ್ಲಿ ಒಂದು ಹೈಡ್ರಾಲಿಕ್ ಯೂಸ್ ಮಾಡಿ ಕಾಟ್ ಸ್ಟೋರೇಜ್ ಪರ್ಪಸಿಗೆ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಈ ರೂಮ್ನ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ ಇಲ್ಲಿ ನಿಮ್ಮದು ಹೆಡ್ ರೆಸ್ಟ್ ಕೂಡ ಇಲ್ಲಿ ತುಂಬ ಸೂಪರ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಈ ರೂಮ್ನ ಬಾಲ್ಕನಿ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ನಾನು ಆಗಲೇ ನಿಮಗೆ ಲಿಫ್ಟ್ ಬಗ್ಗೆ ಹೇಳಿದ್ದೆ. ಸೊ ಇಲ್ಲಿಂದ ನಾವು ಲಿಫ್ಟಲ್ಲೇ ಹೋಗೋಣ ಬನ್ನಿ. ಈ ಲಿಫ್ಟ್ ಎಲ್ಲಿ ಎಕ್ಸಿಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ಎಲಿವೇಟರ್ ಕ್ರಿಸ್ಟಲ್ ಕಂಪನಿಯಿಂದ ಪರ್ಚೇಸ್ ಮಾಡಿರೋದು. ಸೊ ಈ ಕ್ರಿಸ್ಟಲ್ ಕಂಪನಿ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ಇಂಡಸ್ಟ್ರಿ. ಆ್ಯಂಡ್ ನಿಮಗೆ ನಾನು ಹೇಳಿದಾಗೆ ಈ ಲಿಫ್ಟ್ ಬಗ್ಗೆ ಹೇಳ್ತೀನಿ ಅಂತ, ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ದೆ. ಈ ಲಿಫ್ಟ್ ಇನ್ಫಾರ್ಮೇಶನ್ ಏನು ಅಂತ ಅಂದರೆ, ನಿಮಗೆ ಇದು ಡ್ಯೂಪ್ಲೆಕ್ಸ್ ಹೌಸಿಗೆ ಡೈರೆಕ್ಟ್ ಆಕ್ಸೆಸ್ ಕೊಡುವಂಥ ಒಂದು ಲಿಫ್ಟ್. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗ್ರೌಂಡ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಮನೆಯ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ಗೆ ಆಕ್ಸೆಸ್ ಕೊಡುವಂಥ ಲಿಫ್ಟ್ ಆಗಿರುತ್ತೆ ಇದು. ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೊ ಈಗ ನಾವು ಟೆರೆಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಟೆರೆಸ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ನೀವು ನೋಡ್ಬೋದು, ಇಲ್ಲಿ ಬ್ಲೂ ರ್ಯಾಪಿಂಗ್ ಆಗಿದೆ. ಸೊ ಈ ಬ್ಲೂ ರ್ಯಾಪಿಂಗ್ ಯಾಕಾಗಿದೆ ಅಂತ ಅಂದರೆ, ಅಲ್ಲಿ ಟು ಪ್ರೊಟೆಕ್ಟ್ ದ ಮಾರ್ಬಲ್. ಆ್ಯಂಡ್ ಸೊ ನಿಮಗೆ ಟೆರೆಸ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ಮತ್ತೊಂದು ನಿಮಗೆ ಸ್ಟೋರೇಜ್ ಯೂನಿಟ್ ಸ್ಪೇಸ್ ನೋಡ್ತಾ ಇರ್ಬೋದು. ಇಲ್ಲಿ ನೀವು ತುಂಬ ಸ್ಟೋರ್ ಮಾಡ್ಬೋದು. ನಿಮಗೆ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇದ್ರೆ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಡೈರೆಕ್ಟ್ ಸನ್ಲೈಟಿಗೋಸ್ಕರ ಇಲ್ಲಿ ನಾವು ಟಫನ್ ಗ್ಲಾಸ್ ಯೂಸ್ ಮಾಡಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಇದು ನಮ್ಮ ಟೆರೆಸ್ನ ಎಂಟ್ರೆನ್ಸ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿ ಆ್ಯಂಡ್ ಇಟ್ ಇಸ್ ಸ್ಪೇಸ್ ಆಗಿದೆ. ಸೊ ಈ ಟೆರೆಸಲ್ಲಿ ನಿಮಗೆ ವಾಟರ್ ಸ್ಟೋರೇಜ್ ಪರ್ಪಸ್ಸಿಗೋಸ್ಕರ 2 ವಾಟರ್ ಓವರ್ ಹೆಡ್ ಟ್ಯಾಂಕ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅದು ಈಚ್ ಓವರ್ ಹೆಡ್ ಟ್ಯಾಂಕ್ 1500 ಲೀಟರ್ಸ್ ಕೆಪಾಸಿಟಿ ಇರುವಂಥ ಒಂದು ಓವರ್ ಹೆಡ್ ಟ್ಯಾಂಕ್. ಸೊ ಟೋಟಲಿ ನಿಮಗೆ 3000 ಲೀಟರ್ಸ್ ಓವರ್ ಹೆಡ್ ಟ್ಯಾಂಕ್ ಆಗುತ್ತೆ.
ಆಗುತ್ತೆ. ಸೊ ಇಲ್ಲಿ ಕಾವೇರಿ ವಾಟರ್ ಅವೈಲೇಬಲ್ ಇರೋದ್ರಿಂದ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಮಾಡಿ ಆ್ಯಂಡ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಫ್ರೀ ಹೌಸ್ ವಿಸಿಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.